ಇದು ನನ್ನದೊಂದು ಪುಟ್ಟ ಸಜೆಷನ್. ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿರ್ತೀನಿ. ಹಾಗೆ ನನ್ನ ಮಗಳು ಸ್ಕೂಲಿಗೆ ಹೊರಟ್ಲು. ಎಷ್ಟು ಮೇಡಮ್ ಮುಗಿಸಿನಿ ಎರಡು ರೂಮು ಏನಾತ ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಇವತ್ತು ಬೆಳಿಗ್ಗೆನಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಮಗ ಚೆನ್ನಾಗಿ ಆಟ ಆಡ್ತಿದ್ದಾನೆ ಎದ್ಬಿಟ್ಟು. ಅಷ್ಟರಲ್ಲಿ ನನ್ನ ಮಗಳಿಗೆ ಸ್ಕೂಲ್ಗೆ ರೆಡಿ ಮಾಡಿದ್ದೀನಿ. ಟಿಫನ್ ಕೂಡ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ಇನ್ನೇನು ಅವ್ರ ತಂದೆ ಬಂದು ಕರ್ಕೊಂಡು ಹೋಗೋದು ಅಷ್ಟೇ. ನಮ್ಮ ಜಾನ್ವಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಆಕಳು, ನಾಯಿ, ಬೆಕ್ಕು ಈ ಥರದ ಪ್ರಾಣಿಗಳಂದರೆ ತುಂಬ ಇಷ್ಟ. ಆದರೆ ನಾನೇ ಪ್ರಾಣಿಗಳಿಂದ ಸ್ವಲ್ಪ ಅವಳನ್ನು ದೂರ ಇಟ್ಟಿರ್ತೇನೆ. ಯಾಕಂದರೆ ಎಷ್ಟೇ ಸಾಕು ಪ್ರಾಣಿಗಳಾದರೂ ಸಹ ನಾವು ತೋರಿಸುವ ಅತಿಯಾದ ಪ್ರೀತಿಯಿಂದ ಅವರಿಗೆ ಒಂದೊಂದು ಸಲ ಕಿರಿಕಿರಿ ಅನಿಸಿದರೆ ಅವು ನಮ್ಮ ಮೇಲೆ ರಿಯಾಕ್ಟ್ ಮಾಡ್ತವೆ. ಅದು ನಮ್ಮ ದೊಡ್ಡವರಿಗೆಲ್ಲ ಗೊತ್ತಾಗುತ್ತೆ, ಆದರೆ ಸಣ್ಣ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಅವರಿಗೆ ಎಷ್ಟು ಹೇಳಿದರೂ ಅವ್ರು ತಿಳ್ಕೊಳ್ಳೋ ಪ್ರಯತ್ನ ಪಡೋದಿಲ್ಲ. ಸೊ ರಿಸ್ಕ್ ತೊಗೊಳೋದಕ್ಕಿಂತ ನಾವು ದೂರ ಇಡೋದೇ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಈ ಥರ ಪ್ರಾಣಿಗಳಿಂದ ಅವಳನ್ನು ದೂರ ಇಟ್ಟಿರ್ತೀನಿ. ಸೊ ಯಾರೆಲ್ಲ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿರ್ತೀರೋ ಪ್ಲೀಸ್ ನಿಮ್ಮ ಮಕ್ಕಳನ್ನ ಆ ಪ್ರಾಣಿಗಳಿಂದ ದೂರ ಇಡಿ. ಹಾಗೆ ನಾನು ನನ್ನ ಮಗನಿಗೆ ರೆಡಿ ಮಾಡಿದ್ದೀನಿ. ಚುಯ್ ಅಂತ ಚುಜಿಚಿಸ್ತಾರು ಗೊತ್ತಿಲ್ಲಲ್ಲ ನಿಂಗೆ, ಅದಕ್ಕೆ ನಗ್ತಿದ್ದೆ ಹೌದಿಲ್ಲ. ಯಾಕಂದರೆ ನಾನಿವತ್ತು ಅವನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿಯಪ್ಪ ಅಂದರೆ ಅವನಿಗೆ ವ್ಯಾಕ್ಸಿನ್ ಹಾಕೋ ದಿವಸ ಇವತ್ತು 3.5 ತಿಂಗಳದ್ದು. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಆದ್ದರಿಂದ ಅಲ್ಲಿ ಕ್ಯೂ ತುಂಬ ಇರುತ್ತೆ. ಹಾಗಾಗಿ ನಾವು ಟಿಫನ್ ಮಾಡ್ದೇ ಹೋಗ್ಬಿಟ್ಟಿದ್ದೀವಿ. ಅಂದರೆ ಬೇಗ ಆಗಲಿ ಕೆಲಸ ಅಂತ ಹೇಳ್ಬಿಟ್ಟು. ಅದಾದ ನಂತರ ನಾವು ಟಿಫನ್ ಮಾಡುವ ಅಂಥೇಳಿ ಮೊದಲಿಗೆ ನಾವು ಹೋಗಿದ್ದು ಹಾಸ್ಪಿಟಲ್ಗೆ. ಆದರೆ ಹಾಸ್ಪಿಟಲಲ್ಲಿ ಇನ್ನೂ ಯಾರೂ ಬಂದಿರಲಿಲ್ಲ. ಈವನ್ ಕ್ಯೂ ಕೂಡ ಕಡಿಮೆ ಇತ್ತು. ನಾವು ಟಿಫನ್ ಮಾಡ್ಕೊಂಡು ಬರ್ಬೋದಿತ್ತು ಆ್ಯಕ್ಚುಲಿ, ಬಟ್ ಇಟ್ಸ್ ಓಕೆ, ಬಂದಿದ್ದೀವಿ ಈಗ. ಸಿಸ್ಟರ್ 5 ಮಿನಿಟ್ಸ್ ವೇಟ್ ಮಾಡಲಿಕ್ಕೆ ಹೇಳಿದರು, ಕೂತ್ಕೊಂಡಿದ್ವಿ. ಅವನಿಗೆ ವ್ಯಾಕ್ಸಿನ್ ಇದೆ ಅಂದರೆ ನನ್ನ ಮುಖನೇ ಎಷ್ಟು ಡಲ್ ಆಗಿಬಿಟ್ಟಿದೆ. ಏನು ಮಾಡೋದು, ಹಾಕಿಸ್ಲೇಬೇಕಲ್ವಾ, ಅನಿವಾರ್ಯ. ಆದರೆ ಇದನ್ನು ಇನ್ನೊಂದು ಸ್ವಲ್ಪ ಸುಲಭವಾಗಿ ಮಾಡಿಕೊಳ್ಳಿಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನು ನಾನು ನಿಮಗೆ ಹೇಳ್ತೀನಿ. ಅದರಿಂದ ವ್ಯಾಕ್ಸಿನ್ ತೊಗೊಂಡಿರೋ ಪಾಪುಗೆ ಸ್ವಲ್ಪ ರಿಲೀಫ್ ಸಿಗ್ಬೋದು. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದೇನೆ. ಹಾಗೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಆ ಅಂಶಗಳು ಅಥವಾ ಪಾಯಿಂಟ್ಸ್ ಏನೇನಂತ ನೋಡೋಣ. ಮೊದಲನೇದಾಗಿ ನಾನು ನನ್ನ ಮಗನಿಗೆ ಲೂಸ್ ಆಗಿರೋ ಕಾಟನ್ ಬಟ್ಟೆನೇ ಯೂಸ್ ಮಾಡಿದ್ದೀನಿ. ಯಾಕಂದರೆ ಅವರು ಕೈಗೆ ಕಾಲಿಗೆ ಇಂಜೆಕ್ಷನ್ ಮಾಡೋದ್ರಿಂದ ನೀವು ಬಟ್ಟೆ ತೆಗೆಯೋದು ಹಾಕೋದು ಮಾಡಿದರೆ ಮಕ್ಕಳಿಗೆ ಕಿರಿಕಿರಿ ಆಗುತ್ತೆ. ಸೊ ಲೂಸ್ ಆಗಿರೋ ಬಟ್ಟೆ ಹಾಕಿದರೆ ನೀವು ಅನ್ವೇರ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಕ್ಲಾತ್ನ. ಸೊ ಆ ರೀಸನ್ಗೋಸ್ಕರ ಮೊದಲಿಗೆ ಲೂಸ್ ಆಗಿರೋ ಕಾಟನ್ ಕ್ಲಾತನ್ನೇ ಬಳಸಿ ಪಾಪುಗೆ. ಹಾಗೆ ಎರಡನೇದಾಗಿ ಬಂದುಬಿಟ್ಟು ವ್ಯಾಕ್ಸಿನ್ ಹಾಕ್ಸೋಕ್ಕಿಂತ ಮುಂಚೆ 15-20 ಮಿನಿಟ್ಸ್ ಮೊದಲೇ ಪಾಪುಗೆ ಫೀಡ್ ಮಾಡಿ. ಸೊ ವ್ಯಾಕ್ಸಿನ್ ಆದಮೇಲೆ ಪಾಪು ಹಾಲು ಕುಡಿಯೋದಿಲ್ಲ. ಇಲ್ಲ ಕೈ ಲೂಸ್ ಬೇಡ, ಟೈಟ್ ಇಟ್ಬೇಡ. ಎಷ್ಟು ಮೇಡಮ್ ಮುಗಿಸಿನಿ ಎರಡು ರೂಮು ಹಾಗೆ ಎರಡನೇದು ಬಂದುಬಿಟ್ಟು ನಾನು ನನ್ನ ಮಗನಿಗೆ ವ್ಯಾಕ್ಸಿನ್ ಹಾಕೋಕ್ಕಿಂತ ಅಥವಾ ಹಾಸ್ಪಿಟಲ್ ಬರೋಕ್ಕಿಂತ 15-20 ಮಿನಿಟ್ಸ್ ಮುಂಚೆನೇ ಅವನಿಗೆ ಹೊಟ್ಟೆ ತುಂಬ ಫೀಡ್ ಮಾಡಿದ್ದೇನೆ. ಯಾಕಂದರೆ ವ್ಯಾಕ್ಸಿನ್ ಆದಮೇಲೆ ಮಕ್ಕಳು ಸಾಮಾನ್ಯವಾಗಿ ಹಾಲು ಕುಡಿಯೋದಿಲ್ಲ. ಕಿರಿಕಿರಿ ಆಗೋದಕ್ಕಾಗಲಿ, ನೋವಾಗೋದಕ್ಕಾಗಲಿ, ಹಠ ಬಂದಿರೋದಕ್ಕಾಗಲಿ ಅವರು ಕುಡಿಯೋದಿಲ್ಲ.
ಆ ರೀಸನ್ಗೋಸ್ಕರ ನಾನು ಮೊದಲೇ ಫೀಡ್ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಇನ್ನು ಮೂರನೇ ಅಂಶ ಬಂದ್ಬಿಟ್ಟು ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಲಿಕ್ಕೆ ಕರ್ಕೊಂಡು ಹೋದಾಗ ಅವರನ್ನು ಎಂಟರ್ಟೈನ್ ಮಾಡಿ ಹಾಗೆ ಹೊತ್ತು ಮನೆ ಹೋಗೋಣ. ಅವರ ಗಮನ ಇಂಜೆಕ್ಷನ್ ಮೇಲಾಗಲಿ ನೋವು ಮೇಲಾಗಲಿ ಹೋಗಬಾರ್ದು. ಆ ಥರ ಅವನನ್ನು ಅಥವಾ ಪಾಪುನ ಎಂಟರ್ಟೈನ್ ಮಾಡಿ ಅವ್ರ ಜೊತೆ ಸತತವಾಗಿ ಮಾತಾಡಿ ಅವರಿಗೆ ಮುದ್ದಾಡಿ ಈ ಥರ ಮಾಡೋದ್ರಿಂದ ಅವರಿಗೆ ನೋವು ಸ್ವಲ್ಪ ಕಡಿಮೆ ಅನಿಸುತ್ತೆ. ಇನ್ನು ಮೂರನೇ ಅಂಶ ಬಂದ್ಬಿಟ್ಟು ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಲಿಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ದಯಮಾಡಿ ತಾಯಂದಿರು ಶಾಂತವಾಗಿ ಕಾಮಾಗಿ ಇರಿ. ನೀವು ಕಿರಿಕಿರಿ ಅನುಭವಿಸಿದ್ರೆ ನಿಜವಾಗ್ಲೂ ನಿಮ್ಮ ಮಕ್ಕಳು ಕೂಡ ಕಿರಿಕಿರಿ ಅನುಭವಿಸ್ತಾರೆ. ಯಾಕಂದರೆ ನಿಮಗೆ ಹ್ಯಾಂಡ್ಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಟಿಪ್ ತಾಯಂದಿರು ಶಾಂತವಾಗಿರೋದು ತುಂಬ ಇಂಪಾರ್ಟೆಂಟ್. ಇನ್ನು 5ನೇ ಅಂಶ ಬಂದ್ಬಿಟ್ಟು ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಿದ ತಕ್ಷಣ ಅವರ ಅಳು ನಿಲ್ಲಿಸ್ಲಿಕ್ಕಂತ ಹೇಳ್ಬಿಟ್ಟು ಫೀಡ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಜೋರಾಗಿ ಅಳೋದ್ರಿಂದ ಆ ಟೈಮಲ್ಲಿ ಫೀಡ್ ಮಾಡಿದರೆ ಅವರಿಗೆ ನೆತ್ತಿಗೆ ಹತ್ತುತ್ತೆ, ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ನಾನು ನನ್ನ ಮಗನಿಗೆ 15ರಿಂದ 20 ನಿಮಿಷ ಗ್ಯಾಪ್ ಕೊಟ್ಟು ಅವನನ್ನು ಆಟ ಆಡಿಸಿ ಅವನು ಶಾಂತ ಆದಮೇಲೆ ನಾನು ಹಾಲು ಕುಡಿಸಿದ್ದು. ಸೊ ಇದು ಕೂಡ ಇಂಪಾರ್ಟೆಂಟ್. ಇದೆಲ್ಲ ಹಳೆ ತಾಯಂದಿರಿಗೆ ಗೊತ್ತಿರುತ್ತೆ. ಯಾರೆಲ್ಲ ಹೊಸದಾಗಿ ತಾಯಂದಿರಿದ್ದಾರೋ ಅವರಿಗೆ ಇದು ನನ್ನ. ಇನ್ನು 6ನೇ ಟಿಪ್ ಬಂದ್ಬಿಟ್ಟು ವ್ಯಾಕ್ಸಿನ್ ಆಗಿ ಮನೆಗೆ ಕರ್ಕೊಂಡು ಬಂದ ತಕ್ಷಣ ನಾನು ನನ್ನ ಮಗನಿಗೆ ಜ್ವರದ ಸಿರಪ್ ಹಾಕಿದ್ದೀನಿ 0.5 ml 4 ಅವರ್ಸಿಗೆ ಒನ್ಸ್. ಹಾಗೆ ಒಂದು ದಿನ ಪೂರ್ತಿ ಅವನಿಗೆ ಜ್ವರದ ಔಷಧಿ ಹಾಕಿದ್ದೀನಿ. ಹೀಗೆ ಮಾಡೋದ್ರಿಂದ ಅವರಿಗೆ ಜಾಸ್ತಿ ಜ್ವರ ಬಂದ ಮೇಲೆ ಹಾಕೋದಕ್ಕಿಂತ ಸ್ವಲ್ಪ ಜ್ವರ ಇದ್ದಾಗಲೇ ಹಾಕಿದರೆ ಅವರು ಸಂಜೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾರ್ಮಲ್ ಆಗಿಬಿಡ್ತಾರೆ. ಗುಂಡ ಏನಾತ? ಇನ್ನು ಕೊನೆಯದಾಗಿ ಟಿಪ್ ಏನಪ್ಪ ಅಂದರೆ ವ್ಯಾಕ್ಸಿನ್ ಆಗಿರೋ ಕಾಲುಗಳಿಗೆ ಯಾವಾಗಲೂ ವಿಕ್ಸ್ ಹಚ್ಚೋದಾಗಲಿ ಬಿಸಿ ಶಾಖ ಕೊಡೋದಾಗಲಿ ಮಾಡಬೇಡಿ. ಅದರಿಂದ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿನೇ ಆಗುತ್ತೆ. ಬೇಕಿದ್ದರೆ ಅದಕ್ಕೆ ನೀವು ಮನೆಯಲ್ಲಿರೋ ಐಸ್ ಕ್ಯೂಬ್ನ ಕಾಟನ್ ಬಟ್ಟೆಯಲ್ಲಿ ವ್ರ್ಯಾಪ್ ಮಾಡಿಬಿಟ್ಟು 5 ಮಿನಿಟ್ಸ್ ಹಾಗೆ 3 ಟೈಮ್ಸ್ನ ನೀವು ಆ ಕಾಲ್ಗೂ ಈ ಕಾಲ್ಗೂ ಯೂಸ್ ಮಾಡೋದ್ರಿಂದ ಸಂಜೆ ಅಷ್ಟೊತ್ತಿಗೆ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ನನ್ನ ಮಗನಿಗೆ ನಾನು ಕೂಡ ಪ್ರತಿ ಸಲ ಇದನ್ನೇ ಮಾಡ್ತಿರೋದು. ಇದು ಕೂಡ ಬೆಸ್ಟ್ ಟಿಪ್ ಆಗಿದೆ. ಸೊ ಇವೆಲ್ಲ ಯಾರಿಗೆ ಇಷ್ಟ ಆಯಿತು ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಗೆ ಅಲ್ಲಿಂದ ಡೈರೆಕ್ಟಾಗಿ ಹೊರಗಡೆ ತಿಂದ್ಕೊಂಡು ಟಿಫನ್ ಮಾಡಿ ಮನೆಗೆ ಕರ್ಕೊಂಡು ಹೋದ್ವಿ. ಅವನು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅಂದರೆ ಈಗ ನೋವು ಬರಲ್ಲ, ಸಂಜೆ ಅನ್ನೋಷ್ಟೊತ್ತಿಗೆ ನೋವು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನೀವು ಮನೆಗೆ ಹೋದ ಕೂಡಲೇ ಸಿರಪ್ ಹಾಕೋದ್ರಿಂದ ಅವನಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ, ನಿದ್ದೆನೂ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು 0.5 ml ಅವನಿಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಫೀಡ್ ಮಾಡಿ ಅದಾದಮೇಲೆ ಅವನಿಗೆ ನಾನು ಮಲಗಿಸಿದ್ರೆ ಅವನು ಚೆನ್ನಾಗಿ ಮಲ್ಕೋತಾನೆ. ಒಂದು 1/2 hour ಮಲಗಿದ್ರೂ ಕೂಡ ಅವರಿಗೆ ಎಷ್ಟು ರಿಲೀಫ್ ಸಿಗುತ್ತೆ. ಹಾಗೆ ಮಲಗಿಸೋಕ್ಕಿಂತ ಮುಂಚೆ ಅವನಿಗೆ ಸ್ವಲ್ಪ ಸ್ವೆಲ್ಲಿಂಗ್ ಆದ ಜಾಗದಲ್ಲಿ ಐಸ್ ಕ್ಯೂಬ್ ಕೂಡ ಯೂಸ್ ಮಾಡಿದೆ. ಸಾರಿ ಫ್ರೆಂಡ್, ನಾನು ಅದರದ್ದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ಸ್ವಲ್ಪ ಆಟ ಆಡಿಸಿ ಅವನನ್ನು ಮಲಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಅವನನ್ನು ಮಲಗಿಸ್ಬಿಟ್ಟು ನಾನು ಅಡುಗೆಗೆ ಪ್ರಿಪೇರ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವನು ಎದ್ಬಿಟ್ಟಿದ್ದ. ಅಷ್ಟು ಆ್ಯಕ್ಟಿವ್ ಇರಲಿಲ್ಲ, ಬಟ್ ಓಕೆ, ಕಿರಿಕಿರಿ ಮಾಡುವಷ್ಟು ಸಹ ಅವನಿಗೆ ಪೇನ್ ಇಲ್ಲ ಆಗಿತ್ತು ಅನ್ಕೋತೀನಿ. 4 hours ಆದಮೇಲೆ ನಾನು ಇನ್ನೊಮ್ಮೆ ಜ್ವರದ ಸಿರಪ್ನ ಹಾಕಿ ಸ್ವಲ್ಪ ಹೊತ್ತು ಫೀಡ್ ಮಾಡಿ ಅವನನ್ನು ಆಟ ಆಡಿಸಿದೆ. ಅದಾದಮೇಲೆ 1/2 hour ಮತ್ತೆ ಮಲ್ಕೊಂಡು ಎದ್ಮೇಲೆ ಅವ್ರ ತಂದೆ ಜೊತೆ ಆಟ ಆಡ್ತಾ ಇದ್ದಾನೆ. ಇನ್ನೇನು ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪನಾದರೂ ನಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ. ನೋವು ಕೂಡ ರಿಲೀಫ್ ಆಗಿ ಚೆನ್ನಾಗಿ ಆಟ ಆಡ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್, ಇವೆಲ್ಲ ಸಣ್ಣ ಸಣ್ಣ ವಿಷಯವೇ ನಿಜ, ಆದರೆ ಇದನ್ನು ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಎಷ್ಟೋ ರಿಲೀಫ್ ಸಿಗುತ್ತೆ.
ಸೊ ನನ್ನ ಈ ವಿಡಿಯೋ ನಿಮಗೆ 10% ಆದರೂ ಹೆಲ್ಪ್ ಆಗುತ್ತೆ ಅನಿಸಿದರೆ, ಹಾಗೆ ಇಷ್ಟ ಆದರೆ ನನ್ನ ಪರಿಶ್ರಮಕ್ಕೆ ನಿಮ್ಮದೊಂದು ಸಪೋರ್ಟ್ ಇರಲಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.